ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನೆನೆಸಿರೋಂಥ ಕಡಲೆಕಾಳು ಸಾಂಬಾರು ಮಾಡಿದ್ದೀನಿ. ಇದು ಟಿಫನ್ ಜೊತೆಗೆ ಮತ್ತು ಊಟದ ಜೊತೆಗೆ 2 in 1 ರೀತಿ ನೀವು ಉಪಯೋಗಿಸ್ಕೊಳ್ಬೋದು. ನಾನು ಈ ದಿನ ನೀರು ದೋಸೆ ಜೊತೆಗೆ ಮಾಡ್ಕೊಂಡಿದ್ದೀನಿ. ಇನ್ನು ಪೂರಿ ಜೊತೆಗೆ ಚಪಾತಿ, ಇಡ್ಲಿ, ಅನ್ನ, ಮುದ್ದೆ ಎಲ್ಲರ ಜೊತೆ ಒಳ್ಳೆ ಕಾಂಬಿನೇಷನು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಮನೇಲಿರೋಂಥ ಐಟಮ್ಸ್ನೇ ಹಾಕ್ಕೊಂಡು ರುಚಿಯಾಗಿ ಕಡಲೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಮಸಾಲ ಫ್ರೈ ಮಾಡ್ಕೊಳ್ಳೋದಕ್ಕೆ. ಅರ್ಧ ಗೆಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು, ಲವಂಗ 3, ಚಕ್ಕೆ 1 ಸಣ್ಣ ಪೀಸು, ಇದು ಸೋಂಪು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅರ್ಧ ಸ್ಪೂನಷ್ಟು. ಹಾಗೆ ಶುಂಠಿ 1 ಸ್ಪೂನ್, 1 ಇಂಚಷ್ಟು, ಧನ್ಯದ ಪುಡಿ, ಖಾರದ ಪುಡಿ, ಹಳದಿ ಪುಡಿ, ಹಾಗೆ ಹುರ್ಗಡ್ಲೆ 1.5 ಸ್ಪೂನಷ್ಟು. ಇಷ್ಟನ್ನು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೇ ಹೆಚ್ಚಿದಂಥ ಒಂದು ಮೀಡಿಯಮ್ ಸೈಜು ಟೊಮೊಟೊನ ಹಾಕ್ಕೊಳ್ತಿದ್ದೀನಿ. ಟೊಮೊಟೊ ಕೂಡ ಸ್ವಲ್ಪ ಬಾಡಿದ ನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕಾಗತ್ತೆ. ನೀವು ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಬೇಕಾದಾಗ ಸ್ಟವ್ನ ಆಫ್ ಮಾಡಿದ್ರೆ ಆಯಿತು. ಈ ಬಿಸಿಗೆ ಅದು ಸಾಫ್ಟ್ ಆಗುತ್ತೆ. ನಂತರ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಿದ್ದೀನಿ. ಇದೇ ಮಸಾಲೆನ ನೀವು ಚಿಕನ್ ಸಾಂಬಾರು ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬೋದು. ಈಗ ಒಂದು 50 ml ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಕಾರಣ ಏನಂದರೆ ಈ ಬಾಣಲಿನ ನೀವು ಬಿಟ್ಟು ಕೂಡ ಮಸಾಲೆ ಸೀದೋಗೋದಿಲ್ಲ, ಒಳ್ಳೆ ಫ್ಲೇವರ್ ಇರುತ್ತೆ. ನೀರು ಹಾಕ್ಕೊಂಡು ಕುದಿಸ್ಬೇಕಾದ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾವು ಸ್ಟವ್ ಆಫ್ ಮಾಡಿದ್ದೀವಿ. ಅದು ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಇದು ರಾತ್ರಿ ನೆನೆಸಿರೋಂಥ ಕಡಲೆಕಾಳು, ಹಾಗೆ ಅರ್ಧ ಗೆಡ್ಡೆ ಈರುಳ್ಳಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, 1 ಆಲೂಗೆಡ್ಡೆ, 2 ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಕ್ಯಾರೆಟು, ಗೆಡ್ಡೆಕೋಸು ಕೂಡ ಹಾಕ್ಕೊಳ್ಬಹುದು. ಬೀನ್ಸ್ ಇದ್ರೆ ಬೀನ್ಸ್ ಕೂಡ ಆ್ಯಡ್ ಮಾಡ್ಬೋದು. ನಾನು ಕುಕ್ಕರ್ನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಆದ ನಂತರ ನೆನೆಸಿರೋಂಥ ಕಾಳಿದು, ಹಸಿ ಕಾಳು ರಾತ್ರಿ ನೆನೆಸಿರೋಂಥದ್ದು ಅಥವಾ 5-6 ಗಂಟೆ ನೆನೆಸಿದ್ರು ಸಾಕು. ಅದನ್ನು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿ ನಂತರ ಬದನೆಕಾಯಿ, ಆಲೂಗೆಡ್ಡೆ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಬದನೆಕಾಯಿ ಕಲರ್ ಕೂಡ ಚೇಂಜ್ ಆಗೋದಿಲ್ಲ, ಕನೆ ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಉಪ್ಪು, ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ 1-2 ನಿಮಿಷ. ನಂತರ ನಾವು ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡು ಮಸಾಲೆ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಿಟ್ಟು ನಂತರ ಅದು ಕುದಿ ಬಂದ ನಂತರ ನೀವು ನೀರನ್ನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಈ ಸಾಂಬಾರಿಗೆ ತುಂಬ ಗರಂ ಮಸಾಲ ಕೂಡ ಹಾಕಬಾರ್ದು, ಲೈಟಾಗಿರಬೇಕು ಗರಂ ಮಸಾಲ ಕೂಡ. ನಂತರ ನಿಮಗೆ ಎಷ್ಟು ಅದಕ್ಕೆ ಬೇಕಾಗುತ್ತೆ ಸಾಂಬಾರು ಅಷ್ಟು ನೀರನ್ನ ಹೆಚ್ಚಿಸ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ, ಚೆನ್ನಾಗಿರುತ್ತೆ. ಕುಕ್ಕರ್ ಕ್ಯಾಪ್ ಹಾಕೋಕ್ಕಿಂತ ಮುಂಚೆ ಉಪ್ಪು ಖಾರ ರುಚಿ ನೋಡಿ ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಜಸ್ಟ್ 1 ವಿಸಲ್ ಕೂಗಿಸ್ಕೊಳ್ಳಿ. ಜಾಸ್ತಿ ಕೂಗಿಸೋ ಅವಶ್ಯಕತೆ ಇಲ್ಲ. ಕಾಳು ನೆಂದಿರೋದ್ರಿಂದ 1 ವಿಸಲ್ಗೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಈ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿದ್ಮೇಲೆ ಕೂಡ 1-2 ಕುದಿನ ನೀವು ಈ ಕುದಿಸಿದ್ರೆ ತುಂಬಾ ಚೆನ್ನಾಗಿರ್ತದೆ. ಯಾವುದೇ ಸಾಂಬಾರುಗಳಾಗಲಿ ಒಂದು ಸಲ ಕುದಿಸಿ ಈ ರೀತಿ ಕುಕ್ಕರ್ ಕ್ಯಾಪ್ ಓಪನ್ ಆದಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ನೀರು ದೋಸೆ ಜೊತೆಗೆ ಚಟ್ನಿ ಮತ್ತು ಸಾಂಬಾರು 2 ಸರ್ವ್ ಮಾಡ್ತಾಯಿದ್ದೀನಿ. ಈ ಸಾಂಬಾರನ್ನ ನೀವು ಬೆಳಗ್ಗೆ ಮಾಡೋದ್ರಿಂದ ಟಿಫನ್ ಜೊತೆಗೂ ಆಗುತ್ತೆ, ಮಧ್ಯಾಹ್ನ ಊಟಕ್ಕೆ ಮುದ್ದೆ ಅನ್ನ ಜೊತೆ ಕೂಡ ಊಟಕ್ಕೆ ಮಧ್ಯಾಹ್ನ ಉಪಯೋಗಿಸ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಕಡಲೆಕಾಳು ಸಾಂಬಾರು ಮಾಡ್ಬೋದು ಅಂತ. ನೀವು ಕೂಡ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.